ಲೇಖ. ನೋಡು, ನೀನು ನಿನ್ನ ಗಂಡನ ತಲೆ ಮೇಲೆ ಕೂತ್ಕೋ, ಪ್ರಧಾನ ಕರೆಸಿ ಮದುವೆ ಮಾತುಕತೆ ಆಡಿಸ್ಬಿಡು. ನನಗೇನು ಅವಸರ ಇಲ್ವೇನೋ ನೀ ಮಾಡ್ತೀನಿ ಇರೋ. ನಿಮ್ಮಪ್ಪನೇ ನಮಗಿಂತ ಮದುವೆ ವಿಷಯದಲ್ಲಿ ತುದಿಗಾಲಲ್ಲಿ ನಿಂತಿದ್ದಾರೆ. ನೋಡು, ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ತೇಜಸ್ವಿನಿದು ಒಂಥರ ಫಿಕ್ಕಲ್ ಮೈಂಡು. ಇವತ್ತು ಒಪ್ಪಿರೋ ಪ್ರಾಣಿ ನಾಳೆ ಬೇಡ ಅಂದ್ಬಿಡುತ್ತೆ. ಅದಕ್ಕೆ ಬಿಸಿಲಿರುವಾಗಲೇ ಮುಗಿಸ್ಬಿಡ್ಬೇಕು. ಯೋಚನೆ ಮಾಡಬೇಡ ಕಣೋ ನೀ. ತಲೆ ಮೇಲೆ ತಲೆ ಬಿದ್ದರೂ ಈ ಮದುವೆ ನಿಲ್ಲಲ್ಲ. ಏನೇ ಹಾಗೆ ನಗ್ತಿದ್ಯಾ? ಏನು ಬಂದಿದ್ದು? ಬಂದೆ, ತಪ್ಪೇನು? ಏನೋ ತಲೆ ಮೇಲೆ ತಲೆ ಬಿದ್ರು ಅಂತ ಮಾತಾಡ್ತಿದ್ರಿ, ಅಷ್ಟು ಮಾತ್ರ ಕೇಳಿಸ್ಕೊಂಡೆ. ಬೇರೆ ಇನ್ನೇನು ಕೇಳಿಸೋ ಅಗತ್ಯ ಇಲ್ಲ, ಸುಮ್ಮನೆ ಹೋಗ್ತಾ ಇರು. ಹೋಗೋದು ನನಗೂ ಗೊತ್ತಿದೆ. ಏನು ಅಮ್ಮ ಮಗ ತುಂಬ ಖುಷಿಯಾಗಿದ್ದೀರಾ? ಬಾಯಿ ಮುಚ್ಕೊಂಡು ಹೋಗ್ತೀಯೋ ಇಲ್ವೋ? ಹೋಗ್ತೀನಿ. ಆದರೆ ನೀವೇನೇ ತಿಪ್ಪಿರ್ಲಾಗ ಹಾಕಿದ್ರು ಏನಾಗಬೇಕೋ ಅದೇ ಆಗೋದು. ಸಾಕ್ಷಿ, ನಿಮ್ಮ ಬ್ಯಾಗ್ ಎಲ್ಲಿಟ್ಟಿದ್ದೀರಾ? ಯಾಕೆ? ಅದರಲ್ಲಿ ಇನ್ನೂ ರಿವಾಲ್ವರ್ ಇದೆಯಾ? ಹೌದು ಇದೆ. ಯಾಕೆ ಪ್ರೇಮ್? ಅಲ್ಲ, ಅದರ ಅವಶ್ಯಕತೆ ಇನ್ನೂ ಇದೆಯಾ ಸಾಕ್ಷಿ? ಗೊತ್ತಿಲ್ಲ. ರಿವಾಲ್ವರ್ ಅಂತೂ ನನ್ನ ಹತ್ರ ಇದೆ. ಮನೆಯವ್ರು ಯಾರ ಕಣ್ಗಾದರೂ ಬಿದ್ದರೆ ಸುಮ್ಮನೆ ತೊಂದರೆ ಆಗುತ್ತೆ. 108 ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕೆಲ್ಲ ಯಾಕೆ ಅವಕಾಶ ಮಾಡಿಕೊಡ್ತೀರಾ? ದಯವಿಟ್ಟು ಅದನ್ನು ವಾಪಸ್ ಕೊಟ್ಬಿಡಿ. ಪ್ರೇಮ್, ಅಂಥ ಅಪಾಯಕಾರಿ ವಸ್ತುಗಳು ನಮ್ಮ ಹತ್ರ ಇರೋದೇ ಅಪರಾಧ. ಕೋಪದ ಕೈಗೆ ಬುದ್ಧಿ ಕೊಟ್ಟಾಗ ಅಂಥ ವಸ್ತುಗಳು ನಮ್ಮ ಕೈಯಲ್ಲಿ ಕೆಟ್ಟ ಕೆಲಸ ಮಾಡಿಸ್ಬಿಡುತ್ತೆ. ಅದಕ್ಕೆಲ್ಲ ಯಾಕೆ ಅವಕಾಶ ಕೊಡ್ತೀರಾ? ನಿಮ್ಗೆ ಅನಿರುದ್ಧ ಮೇಲೆ ಇನ್ನೂ ದ್ವೇಷ ಇದೆಯಾ? ಹೌದು ಇದೆ. ಅದು ಯಾವತ್ತಿಗೂ ಕಡಿಮೆ ಆಗಲ್ಲ. ನೋಡಿ ಸಾಕ್ಷಿ, ನಿಮ್ಮ ಹತ್ರ ರಿವಾಲ್ವರ್ ಇದ್ದರೆ ನೀವು ಯಾವತ್ತಾದರೂ ಒಂದಿನ ಅನಿರುದ್ಧನ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತೀರಾ. ಆದರೆ ನನಗೆ ಗೊತ್ತು ನಿಮಗೆ ಕೊಲ್ಲೋದಕ್ಕೆ ಧೈರ್ಯ ಇಲ್ಲ ಅಂತ. ಆದರೆ ಕೆಟ್ಟಗಳಿಗೆ ನಮ್ಮ ಕೈಲಿ ಏನು ಬೇಕಾದರೂ ಕೆಟ್ಟ ಕೆಲಸ ಮಾಡಿಸ್ಬಿಡುತ್ತೆ. ನೀವು ಯಾಕೆ ಅಪರಾಧ ಮಾಡ್ಬೇಕು ಹೇಳಿ? ಇಲ್ಲ ಪ್ರೇಮ್, ನನಗೆ ನೋವಾಗಿದೆ. ನೋಡಿ, ಇದರಿಂದ ತೊಂದರೆ ಅನುಭವಿಸೋದು ನೀವೇನೆ. ಅನಿರುದ್ಧನ ಕೊಂದರೆ ನಿಮ್ಮ ಸ್ಥಿತಿ ಏನಾಗುತ್ತೆ ಅನ್ನೋ ಐಡಿಯಾ ನಿಮಗಿದೆಯಾ? ಅಲ್ಲ, ಇಷ್ಟು ಸಂಸ್ಕಾರ ಇರುವಂಥ ಹುಡುಗಿಯಾಗಿ ನೀವು ಜೈಲಿಗೆ ಹೋಗ್ಬೇಕಾಗಿ ಬರುತ್ತೆ. ಅನಿರುದ್ಧ ಮಾಡಿರೋ ಕರ್ಮಕ್ಕೆ ಅವನು ಜೈಲಿಗೆ ಹೋಗ್ತಾನೆ. ನೀವು ಯಾಕೆ ಪಾಪ ಮಾಡ್ಬೇಕು ಹೇಳಿ? ದಯವಿಟ್ಟು ಅದನ್ನು ವಾಪಸ್ ಕೊಟ್ಬಿಡಿ. ಅಲ್ಲ, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಈ ರಿವಾಲ್ವರ್ ನೀವು ಎಲ್ಲಿಂದ ತಂದ್ರಿ? ನಿಜ ಹೇಳ್ತೀನಿ ರೀ, ಒಬ್ಬ ಗಂಡಸಾಗಿ ಆ ರಿವಾಲ್ವರ್ ಎಲ್ಲಿ ಸಿಗುತ್ತೆ ಅಂತಲೇ ನನಗೆ ಗೊತ್ತಿಲ್ಲ. ಅದಕ್ಕೆ ಎಷ್ಟು ಬೆಲೆ ಆಗುತ್ತೆ ಅಂತಲೂ ಗೊತ್ತಿಲ್ಲ. ಅಲ್ಲ, ನೀವು ಎಲ್ಲಿಂದ ತಂದ್ರಿ? ನಿಮಗೆ ಯಾರು ಅದನ್ನು ಕೊಟ್ಟಿದ್ದು? ಅನಿರುದ್ಧನ ಮುಗಿಸ್ಲೇಬೇಕು ಅಂತ ಮನಸ್ಸಿಗೆ ಬಂದ್ಬಿಟ್ಟಿತ್ತು. ಅದಕ್ಕಾಗಿ ನಾನು ಹುಡುಕಾಟ ಮಾಡಿದೆ. ಕೊನೆಗೆ ನನಗೊಬ್ಬ ಆನರಬಲ್ ಡಾನ್ ಪರಿಚಯ ಆಯಿತು. ಅದೇ ಮೊನ್ನೆ ಬೇಲ್ ಮೇಲೆ ಆಚೆ ಬಂದಲ್ಲ, ಮೀಟನಾಗ ಅಂತ. ಅವನನ್ನು ಕಾಂಟ್ಯಾಕ್ಟ್ ಮಾಡಿದೆ. ರಿವಾಲ್ವರ್ ಬೇಕು ಅಂತ ಹೇಳಿದೆ. ಅವನೇ ಕಳಿಸ್ಕೊಟ್ಟ. ನೋಡಿ ಸಾಕ್ಷಿ, ದ್ವೇಷ ಸಾಧಿಸಕ್ಕೆ ಹೋದವರು ಯಾರೂ ಉಳಿದಿಲ್ಲ. ಅಲ್ಲ, ಇನ್ನೊಬ್ರಿಗೆ ಶಿಕ್ಷೆ ಕೊಡೋದಕ್ಕೆ ನಾವು ಯಾರು? ಅದಕ್ಕೆ ದೇವರಿದ್ದಾನೆ. ನೀವೇ ನೋಡ್ತಾ ಇರಿ, ಅವನೇ ನಿಮ್ಮ ಕಣ್ಣೆದುರಿಗೆ ಅನಿರುದ್ಧಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಇದಕ್ಕೆಲ್ಲ ನೀವು ಯಾಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತೀರಾ? ಅಲ್ಲ, ಅನಿರುದ್ಧನ ಕೊಲ್ಲೋದಕ್ಕೆ ಹೊರಟಿದ್ದೀರಲ್ಲ, ಅವನನ್ನು ಕೊಂದರೆ ಇದೆಲ್ಲ ಸರಿ ಹೋಗುತ್ತಾ?
ಸಾಕ್ಷಿ ಅನಿರುದ್ಧನ ಯಾಕೆ ಕೊಂದ್ಲು ಅನ್ನೋ ಪ್ರಶ್ನೆ ಬರುತ್ತೆ. ಆಗ ಸಮಾಜಕ್ಕೆ ಗೊತ್ತಿಲ್ಲದಿರೋ ವಿಚಾರ ಎಲ್ಲ ಹೊರಗಡೆ ಬರುತ್ತೆ. ನಿಮ್ಮ ಮತ್ತು ಅನಿರುದ್ಧನ ಸಂಬಂಧ ಎಲ್ಲರಿಗೂ ಗೊತ್ತಾಗುತ್ತೆ. ನಿಮ್ಮ ಅಪ್ಪ ಅಮ್ಮನಿಗೆ ಇಷ್ಟು ದಿನ ಈ ವಿಷಯನ ಗೊತ್ತಿಲ್ಲದ ಹಾಗೆ ಮುಚ್ಚಿಟ್ಟಿದ್ರಲ್ಲ, ಅವ್ರಿಗೂ ವಿಚಾರ ಗೊತ್ತಾಗತ್ತೆ. ಈ ವಿಷಯ ಕೇಳಿ ಅವ್ರು ತಡ್ಕೋತಾರ? ಹೇಳಿ ಸಾಕ್ಷಿ, ಏನು ಸಾಧನೆ ಮಾಡಿದಾಗತ್ತೆ? ಜಸ್ಟ್ ಫರ್ಗೆಟ್ ಸಾಕ್ಷಿ. ಅನಿರುದ್ಧ ಅನ್ನೋನು ಒಂದು ಕೆಟ್ಟ ಕನಸು. ಆದರೆ ಆ ಕನಸು ಪದೇ ಪದೇ ಬೀಳ್ತಿದೆ ಪ್ರೇಮ್. ನಾನು ನೆಮ್ಮದಿ ಕಿತ್ಕೋತಿದೆ. ಅವನಿಂದ ನಾನು ಅನುಭವಿಸ್ತಿರೋ ಚಿತ್ರಹಿಂಸೆ ನಿಮಗೆ ಗೊತ್ತಾ? ಅನಿರುದ್ಧ ಫ್ರೆಂಡು ನನ್ನ ಯಾವ ರೀತಿ ಅಪ್ರೋಚ್ ಮಾಡ್ದಾಗ ಗೊತ್ತಾ? ಲೈಫ್ ಇಲ್ದಿದ್ರೆ ಬಾ, ನಾನು ಲೈಫ್ ಕೊಡ್ತೀನಿ ಅಂದ. ಸಮಾಜದ ಕಣಿಗೆ ನಾನು ಯಾರು ಪ್ರೇಮ್? ಇಂಥ ಒಂದು ಸನ್ನಿವೇಶನ ಸೃಷ್ಟಿ ಮಾಡಿ ನನಗೆ ಕೊಟ್ಟು ತಾನು ಮಾತ್ರ ಹೆಂಡತಿ ಜೊತೆಗೆ ಸಂತೋಷವಾಗಿ ಜೀವನ ಮಾಡ್ತಿದ್ದಾನಲ್ಲ, ಅವನು ನಾನು ಸುಮ್ಮನೆ ಬಿಟ್ಬಿಡ್ಬೇಕಾ? ಸಾಕ್ಷಿ, ಲೈಫು ನಿಮ್ಮೊಬ್ಬರದೇ ಅಲ್ಲ. ನಿಮ್ಮ ಲೈಫ್ ಜೊತೆ ನನ್ನ ಲೈಫ್ ಕೂಡ ಇದೆ. ಅರ್ಥ ಮಾಡ್ಕೊಳ್ಳಿ ಸಾಕ್ಷಿ. ಯಾರೋ ಅಯೋಗ್ಯನಿಗೋಸ್ಕರ ನಿಮ್ಮ ಲೈಫ್ ಯಾಕೆ ಹಾಳಾಗ್ಬೇಕು ಹೇಳಿ? ನಾನು ಗಂಡನಾಗಿ ಅಧಿಕಾರ ಚಲಾಯಿಸ್ತಾ ಇದ್ದೀನಿ ಅಂತ ದಯವಿಟ್ಟು ಅಂದ್ಕೊಂಬಿಡಿ. ಇದನ್ನೆಲ್ಲ ಬಿಟ್ಬಿಡಿ. ಅನಿರುದ್ಧಿಂದ ನಿಮ್ಮ ಲೈಫ್ಗೆ ಏನೂ ಆಗಬೇಕಾಗಿಲ್ಲ. ಇಟ್ ಈಸ್ ನಥಿಂಗ್. ನಿಮ್ಮ ಜೀವನ ನೋಡಿ. ನೋಡಿ ಸಾಕ್ಷಿ, ಇವತ್ತು ನೀವು ನನಗೊಂದು ಪ್ರಾಮಿಸ್ ಮಾಡಲೇಬೇಕು. ಏನು? ಆ ರಿವಾಲ್ವರ್ನ ಯೂಸ್ ಮಾಡಲ್ಲ ಅಂತ. ಪ್ರೇಮ್, ಪ್ರಾಮಿಸ್ ಮಾಡಿ. ಪ್ರಾಮಿಸ್ ಮಾಡಿ ಸಾಕ್ಷಿ. ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನಿಮ್ಮ ಲೈಫ್ ದೊಡ್ಡದು ಅಲ್ಲ. ಹೊಟ್ಟೆಯಲ್ಲಿ ಮಗು ಇಟ್ಕೊಂಡು ಇಂಥ ಕ್ರಿಮಿನಲ್ ಕೆಲಸ ಮಾಡೋದಕ್ಕೆ ಮನಸ್ಸಾದರೂ ಹೇಗೆ ಬರುತ್ತೆ ಹೇಳಿ? ನೀವು ತಾಯಿ ಆಗ್ತಿರೋರು. ಒಳ್ಳೆ ಯೋಚನೆಗಳನ್ನ ಮಾಡಿ, ಒಳ್ಳೆ ಕೆಲಸಗಳನ್ನ ಮಾಡಿ ಪ್ಲೀಸ್. ಇಷ್ಟು ದಿನ ತೇಜಸ್ವಿನಿ ಈ ಮನೆ ಸೊಸೆ ಆಗಿದ್ಲು. ಆದರೆ ಇನ್ನು ಮುಂದೆ ಅವಳು ಈ ಮನೆ ಮಗಳು. ಅವಳು ಮದುವೆನ ಯಾವುದೇ ರೀತಿ ಕುಂದು ಬರದೇ ಇರೋ ಹಾಗೆ ನಾವು ನಡೆಸ್ಕೊಡ್ಬೇಕು. ಸತ್ಯದೇವ್, ಅವಳಿಗೆ ಯಾವುದೇ ರೀತಿ ಕಡಿಮೆ ಮಾಡಿ ಅಂತ ನಾನು ಹೇಳಿಲ್ಲ. ಮದುವೆನ ಚೆನ್ನಾಗೇ ಮಾಡಿ, ಅವಳು ಚೆನ್ನಾಗಿರ್ಬೇಕು. ನಾನು ಆಡಂಬರ ಬೇಡ ಅಂದೆ ಅಷ್ಟೇ. ತೇಜಸ್ವಿನಿನೂ ಅದನ್ನು ಇಷ್ಟಪಡಲ್ಲ ಬಿಡು. ಮೊದಲು ತೇಜಸ್ವಿನಿ ಮತ್ತು ಪ್ರಧಾನ್ ಜೊತೆ ಮಾತಾಡ್ಬೇಕು. ನಾನು ಮಾತಾಡ್ತೀನಿ. ತೇಜಸ್ವಿನಿ, ಯಾರು? ಬನ್ನಿ. ನಮಸ್ತೆ. ನಮಸ್ಕಾರ. ನೀವು? ನಾನು ಪ್ರಧಾನ್ ಅಕ್ಕ. ಬನ್ನಿ ಬನ್ನಿ, ಕೂತ್ಕೊ ಬನ್ನಿ. ಕೂತ್ಕೊಳ್ಳಿ. ನೀವು ಬಂದಿದ್ದು ತುಂಬ ಸಂತೋಷ ಆಯಿತು. ನನಗೂ ಅಷ್ಟೇ. ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಯಿತು. ಇಷ್ಟು ದಿನ ಬರೀ ಸ್ನೇಹ ಇತ್ತು ನಮ್ಮಲ್ಲಿ, ಈಗ ಸಂಬಂಧ ಆಗ್ತಾ ಇದೆ. ಹೌದಮ್ಮ. ನಾನು ತೇಜಸ್ವಿನಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಹಲ್ಯಾ, ತೇಜಸ್ವಿನಿ ಕೂಗು. ತೇಜಸ್ವಿನಿ, ತೇಜು ಬಾಮ್ಮ. ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ಬನ್ನಿ ಕೂತ್ಕೊಳ್ಳಿ. ಪ್ರಧಾನ್ ಎಲ್ಲ ವಿಷಯ ಹೇಳ್ದ. ಸಂತೋಷ ತಡೆಯಕ್ಕಾಗದೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಕುಡಿಯೋಕ್ಕೆ ಏನು ತಗೊಳ್ತೀರಾ? ಕಾಫಿ, ಟೀ? ಇಲ್ಲ, ಏನು ಬೇಡ. ಅರೆ ಜಾಹ್ನವಿ, ಅದೇ ನಮ್ಮ ಹಾಕಿ ಕೇಳ್ತಿದ್ಯಾ? ಮೊದಲನೇ ಸಾರಿ ಮನೆಗೆ ಬಂದಿದ್ದಾರೆ, ಊಟ ಮಾಡ್ಕೊಂಡೇ ಹೋಗ್ತಾರೆ ಬಿಡು. ಇವಳು ನನ್ನ ಎರಡನೇ ಸೊಸೆ ಜಾಹ್ನವಿ ಅಂತ. ಹಾಯ್. ಪ್ರಧಾನ್ ಮನೇಲಿದ್ರ ಮಗು? ಹೌದು, ಮನೇಲೇ ಇದ್ದ. ಹಾಗೆ ಪ್ರಧಾನ್ ನಿಮಗೆಲ್ಲ ಒಂದು ವಿಷಯ ತಿಳ್ಸೋಕ್ಕೆ ಹೇಳ್ದ. ಏನು ಹೇಳಿದ್ರು? ಏನಿಲ್ಲ, ಮದುವೆ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಬೇಡ ಅಂದ. ಏನಮ್ಮ ಹಾಗಂದ್ರೆ? ಏನಿಲ್ಲ,
ಜಾಸ್ತಿ ಆಡಂಬರ ಎಲ್ಲ ಬೇಡ, ಹತ್ರದವ್ರನ್ನ ಕರೆದು ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಟ್ರೆ ಸಾಕು ಅಂದ. ಓ, ನಾವು ಅದನ್ನೇ ಮಾತಾಡ್ಕೋತಾ ಇದ್ವಿ. ತೇಜಸ್ವಿನಿಗೂ ಪ್ರಧಾನಗೂ ಆಡಂಬರ ಇಷ್ಟ ಇಲ್ಲ ಅಂತ. ಮಗು ತೇಜಸ್ವಿನಿ, ನೀನೇನು ಹೇಳ್ತೀಯಮ್ಮ? ನಿಮ್ಮಿಷ್ಟ ಮಾವ. ಅಂದರೆ ಪ್ರಧಾನ್ ಹೇಳ್ದಾಗೆ ಆಡಂಬರ ಇಲ್ಲದೆ ಸರಳವಾಗಿ ಆಗ್ಬೋದು ಅನ್ನೋ. ಸರಿ ಮಾವ. ಅಯ್ಯೋ, ಇದೆಲ್ಲ ಯಾಕೆ? ಮದುವೆ ಗೊತ್ತಾದ ಖುಷಿಗೆ ಇಷ್ಟಪಟ್ಟು ಸೀರೆ ತಂದಿದ್ದೀನಿ, ಬೇಡ ಅನ್ಬೇಡಿ. ಈಗಲೇ ಇದೆಲ್ಲ ಯಾಕೆ? ಇರಲಿ ತಗೊಳಮ್ಮ ತೇಜಸ್ವಿನಿ, ಅಷ್ಟೊಂದು ವಿಶ್ವಾಸದಿಂದ ಕೊಡ್ತಿದ್ದಾರೆ, ಬೇಡ ಅನ್ಬೇಡ. ತಗೊಳ್ಳಿ. ತುಂಬ ಸಂತೋಷ. ಆದಷ್ಟು ಬೇಗ ಮದುವೆ ಆಗೋ ದಿನ ಎದುರು ನೋಡ್ತಾ ಇದ್ದೀನಿ. ನಾವು ಅದನ್ನೇ ಎದುರು ನೋಡ್ತಾ ಇದೀವಮ್ಮ. ಎಲ್ಲ ಒಳ್ಳೆ ರೀತಿ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ದಿನ ಡೇಟ್ ಫಿಕ್ಸ್ ಮಾಡಿ ಹೇಳಿ ಕಳಿಸ್ತೀವಿ. ಅಹಲ್ಯ, ಅಡುಗೆ ರೆಡಿನಾ? ಅವ್ರು ಇವತ್ತು ಊಟ ಮಾಡ್ಕೊಂಡು ಹೋಗ್ತಾರೆ. ನೀವು ಮಾತಾಡ್ತಾ ಇರಿ. ಜಾನು, ಬಾ. ಇಂಥದ್ದೊಂದು ದಿನ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ತೇಜಸ್ವಿನಿ. ನನ್ನ ತಮ್ಮನ ಲೈಫ್ ಚೆನ್ನಾಗಿ ಆಗಬೇಕು, ಅವನಿಗೆ ಒಳ್ಳೆ ಹುಡುಗಿ ಸಿಗಬೇಕು ಅಂತ ನಾನು ಪಟ್ಟ ಶ್ರಮ ಅಷ್ಟಿಷ್ಟಲ್ಲ. ನಿಮಗೂ ಹೇಳಿದ್ನಲ್ಲ, ಅವನಿಗೆ ಬೇರೆ ಹುಡುಗಿನ ನೋಡಿ ಮದುವೆ ಮಾಡ್ಕೊಳ್ಳೋದಕ್ಕೆ ಕನ್ವಿನ್ಸ್ ಮಾಡಿ ಅಂತ. ಆ ಬೇರೆ ಹುಡುಗಿ ನೀವೇ ಆಗ್ತಿರೋದು ನನಗೆ ತುಂಬ ಸಂತೋಷ ಆಗಿದೆ. ಅವನನ್ನು ನೀವು ರಿಜೆಕ್ಟ್ ಮಾಡಿದ್ಮೇಲೆ ಅವನ ಮದುವೆ ಬಗ್ಗೆ ಆಸಕ್ತಿನೇ ಬಿಟ್ಬಿಟ್ಟಿದ್ದ. ಅವನಿನ್ ಮದುವೆ ಆಗೋದಿಲ್ಲ ಅಂದ್ಕೊಂಡಿದ್ದೆ. ದೇವ್ರ ದಯೆ, ನೀವು ಒಪ್ಕೊಂಡ್ರಿ. ನಿಮ್ಗೆ ಯಾವ ಥರ ಥ್ಯಾಂಕ್ಸ್ ಹೇಳಬೇಕೋ ನನಗೆ ಗೊತ್ತಾಗ್ತಿಲ್ಲ. ನಿಜ ಹೇಳಬೇಕು ಅಂದರೆ ನನ್ನ ತಮ್ಮನ ಜೀವನ ನಿಂತು ನೀರಾಗಿತ್ತು. ತನ್ನ ಹೆಂಡತಿನ ಕಳ್ಕೊಂಡು ಡಿಪ್ರೆಸ್ ಆಗಿಬಿಟ್ಟಿದ್ದ. ಜೀವನದಲ್ಲಿ ಇನ್ನೇನು ಬೇಡ ಅಂತ ವೈರಾಗ್ಯ ತಂದ್ಕೊಂಡ್ಬಿಟ್ಟಿದ್ದ. ನೀವು ದೊಡ್ಡ ಮನ್ಸು ಮಾಡಿದ್ರಿ. ಅವನು ಈ ವಿಷಯ ಹೇಳಿದಾಗ ನಂಗೆ ನಂಬೋಕೆ ಆಗಲಿಲ್ಲ. ಈಗ ನಂಗೆ ತುಂಬ ಖುಷಿ ಆಗ್ತಿದೆ. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ, ಕೂತ್ಕೊಳ್ಳಿ. ಸ್ವೀಟ್ಸ್ ತಗೊಳ್ಳಿ ಗುರುಜಿ. ಓಹ್, ಸ್ವೀಟ್ಸು. ಹಾಂ, ಕಾರಣ ಗೊತ್ತಾಗಲಿಲ್ಲ. ಗುರುಜಿ, ಕೇವಲ ಕೆಲವೇ ದಿವಸಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಯಿತು. ನಾವು ನಿರೀಕ್ಷೆನೂ ಮಾಡದೇ ಇರೋಷ್ಟು ವ್ಯತ್ಯಾಸಗಳಾಯಿತು. ಆ ವಿಷಯನೇ ನಿಮಗೆ ತಿಳಿಸೋಗೋಣ ಅಂತ ಬಂದ್ವಿ. ಹೌದಾ? ಏನು ಹೇಳಿ? ಅದು ನಾನು ತೇಜಸ್ವಿನಿ ಮದುವೆ ಆಗಬೇಕು ಅಂತಿದ್ದೀವಿ. ಓಹ್, ತುಂಬ ಸಂತೋಷ. ತೇಜಸ್ವಿನಿಯವರೇ, ಮದುವೆಗೆ ಒಪ್ಕೊಂಡು ತುಂಬ ಒಳ್ಳೆಯ ನಿರ್ಧಾರ ತಗೊಂಡಿದ್ದೀರಿ. ಎಲ್ರಿಗೂ ನನ್ನ ಮುಂದಿನ ಜೀವನದ ಬಗ್ಗೆ ಆತಂಕ ಆಗಿತ್ತು, ಹಾಗಾಗಿ ಈ ಮದುವೆಗೆ ಒಪ್ಕೋಬೇಕಾಯ್ತು. ಒಳ್ಳೆಯದೇ ಆಯ್ತಲ್ಲ ತಾಯಿ. ಮದುವೆ ಮಾಡಿಕೊಂಡು ಮುಂದಿನ ಜೀವನ ಸಂತೋಷವಾಗಿ ಕಳೀರಿ. ಕಳೆದೋದ್ರ ಬಗ್ಗೆ ಚಿಂತೆ ಮಾಡಿ ಪ್ರಯೋಜನ ಇಲ್ಲಮ್ಮ. ಸಿಕ್ಕಿದ್ದನ್ನೇ ಭಾಗ್ಯ ಅಂತ ತಿಳ್ಕೊಂಡು ಸ್ವೀಕರಿಸ್ತಾ ಹೋಗೋದು ಜೀವನ ಅನ್ನಿಸ್ಕೊಳ್ಳುತ್ತೆ. ಆ ತತ್ವಕ್ಕೆ ನಾನು ರಾಜಿ ಆಗಿದ್ದೀನಿ.
ಮುಂಚೆ ಪ್ರಧಾನ್ ಅವರು ನನ್ನನ್ನು ಮದುವೆ ಆಗೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದರು. ಆಗಿನ್ನೂ ಈ ಯಾವುದೇ ಬೆಳವಣಿಗೆಗಳು ಆಗಿರಲಿಲ್ಲ. ನಾನು ಬೇಡ ಅಂತ ಹೇಳಿದ್ದೆ. ನನಗೆ ಗೊತ್ತಿದೆ, ಪ್ರಧಾನ್ ಈ ವಿಷಯನ ನನ್ನ ಹತ್ರ ಹೇಳ್ಕೊಂಡಿದ್ರು. ಎಲ್ಲರೂ ಹೇಳಿದ ಮೇಲೆ ಇವರನ್ನೇ ಮದುವೆ ಆಗೋದು ನನಗೂ ಸರಿ ಅನ್ನಿಸ್ತು. ಅದಕ್ಕೆ ಮದುವೆಗೆ ಒಪ್ಕೊಂಡಿದ್ದೀನಿ. ಧಾರಾಳವಾಗಿ ಇಬ್ಬರದ್ದು ಒಳ್ಳೆ ಜೋಡಿ. ಒಬ್ರನ್ನೊಬ್ರು ಗೌರವಿಸೋ ಗುಣ ಇಬ್ಬರಲ್ಲೂ ಇದೆ. ಒಂದೇ ಕೆಲಸದಲ್ಲಿದ್ದೀರಿ, ಚೆನ್ನಾಗಿ ಬಾಳಿ. ಎಲ್ಲ ಪಕ್ಕ ಆದಮೇಲೆ ನಿಮ್ಮ ಹತ್ರ ಕರ್ಕೊಂಡು ಬಂದಿದ್ದೆ ಗುರುಜಿ. ಎಲ್ಲರಿಗೂ ಇಷ್ಟ ಆಗಿದೆ. ಇನ್ನು ಹೆಚ್ಚು ತಡ ಮಾಡೋದು ಬೇಡ, ಸದ್ಯದಲ್ಲೇ ಮದುವೆ ಆಗೋಣ ಅಂದ್ಕೊಂಡಿದ್ದೀವಿ. ಒಳ್ಳೆ ಯೋಚನೆ. ಮದುವೆ ಎಲ್ಲಿ ಅಂತ ಯೋಚಿಸಿದ್ದೀರಿ? ಅದ್ದೂರಿಯಾಗಿ ಏನೂ ಬೇಡ, ಯಾವುದಾದ್ರೂ ದೇವಸ್ಥಾನದಲ್ಲಿ ಹಾರ ಬದಲಾಯಿಸ್ಕೊಂಡ್ರೂ ಸಾಕು ಅಂತ ಇಬ್ಬರು ತೀರ್ಮಾನ ಮಾಡಿದ್ದೀವಿ. ದೇವಸ್ಥಾನದಲ್ಲಿ ಆಗೋದೇನೋ ಸರಿ, ಆದರೆ ನಮ್ಮ ಆಶ್ರಮದಲ್ಲೇ ಮದುವೆ ಆಗ್ಬೋದಲ್ಲ? ಇಲ್ಲಿರೋರೆಲ್ಲ ಅನಾಥರು. ಇವ್ರ ಮಧ್ಯೆ ತಾವು ಮದುವೆ ಆಗಿ ತಮ್ಮ ಹೊಸ ಬದುಕನ್ನು ಕಟ್ಕೊಳ್ಳೋದು ಅರ್ಥಪೂರ್ಣ ಅಂತ ಅನಿಸುತ್ತೆ. ನಾವೇ ಮುಂದೆ ನಿಂತು ಮದುವೆ ಮಾಡ್ತೀವಿ, ಏನಂತೀರಿ? ಗುರುಜಿ, ನಾವಿದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ತುಂಬ ಒಳ್ಳೆ ಥಾಟ್ ಕೊಟ್ಟಿದ್ದೀರಾ. ನಾನು ಮೊದಲಿಂದನೂ ಆಶ್ರಮದ ಬಗ್ಗೆ ಕಾಳಜಿ ಇದ್ದವನು. ನನಗೆ ಇಲ್ಲಾಗೋದೇ ಇಷ್ಟ. ಯಾವುದಕ್ಕೂ ಸತ್ಯದೇವ್ ಅವ್ರ ಹತ್ರ ಒಂದ್ಸಲಿ ಮಾತಾಡಿ ಆಮೇಲೆ ನಿಮ್ಮ ನಿರ್ಧಾರ ತಿಳಿಸ್ತೀವಿ. ಅವ್ರಿಗೂ ತಿಳಿಸಿ. ನಿಮ್ಮ ಮದುವೆ ಇಲ್ಲೇ ಆದರೆ ನಮಗೂ ಸಂತೋಷ. ಸರಿ ಗುರುಜಿ, ನಾವಿನ್ನು ಬರ್ತೀವಿ. ಆಶೀರ್ವಾದ ಮಾಡಿ.